ಸುಳ್ಳ ಖದೀಮನಿಗೂ ಒಂದೇ, ಕೊಲೆಗಾರನಿಗೂ ಒಂದೇ ಕಾನೂನು. ಯೋಗೀಶ್ ಗೌಡ ಕೊಲೆ ಕೇಸ್ನಲ್ಲಿ ಅದು ಸಾಬೀತಾಗಿದೆ. ಮಂತ್ರಿಯಾಗಿ ಅಧಿಕಾರ ಬಳಸಿ ವಿನಯ್ ಕುಲಕರ್ಣಿ ಕೊಲೆ ಮಾಡಿಸಿದ ಹೇಗೆ ಅನ್ನೋದು ಕೋರ್ಟ್ ತೀರ್ಪಿನಲ್ಲಿ ಬಯಲಾಗಿದೆ. ಕೊಲೆಗಾರ ವಿನಯ್ ಕುಲಕರ್ಣಿ ಈಗ ಬಲೆಯೊಳಗೆ ಸಿಕ್ಕ ಮೀನಿನಂತಾಗಿದ್ದಾರೆ. ಕಾಂಗ್ರೆಸ್ ಶಾಸಕ ಮಾಜಿ ಮಂತ್ರಿಗೆ 16110 ಅನ್ನೋ ಕೈದಿ ನಂಬರ್ ಸಿಕ್ಕಿದೆ. ಕಣ್ಣೀರಿನಿಂದಾಗಿ ಕಣ್ಮುಚ್ಚಿ ನಿದ್ದೆ ಮಾಡಲಾಗ್ತಿಲ್ಲ, ಹೊಟ್ಟೆ ಹಸಿವೂ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನೊಳಗೆ ವಿನಯ್ ವಿಲವಿಲ ಅಂತಿದ್ದಾರೆ. ಹೊಂಬತನ ಎಲ್ಲ ದಕ್ಕಿಸಿಕೊಳ್ಳಬಲ್ಲೆನೆಂಬ ದುರಹಂಕಾರ. ಯೋಗೀಶ್ ಗೌಡ ಕೊಲೆ ಹಿಂದಿರುವ ರಹಸ್ಯ ಬಯಲು. ಧಾರವಾಡ ಬಿಜೆಪಿ ಮುಖಂಡ ಯೋಗೀಶ್ ಗೌಡರ್ ಹತ್ಯೆ ಕೇಸ್ನಲ್ಲಿ ವಿನಯ್ ಸೇರಿ 17 ಅಪರಾಧಿಗಳಿಗೆ ಕೈದಿ ನಂಬರ್ ನೀಡಲಾಗಿದೆ. 15ನೇ ಅಪರಾಧಿ ವಿನಯ್ ಸಾಮಾನ್ಯ ಕೈದಿ ಬಟ್ಟೆ ತೊಟ್ಟಿದ್ದಾರೆ. ನಿನ್ನೆ ರಾತ್ರಿ ಜೈಲಿನ ಮೆನುವಿನಂತೆ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್ ನೀಡಲಾಗಿದೆ. ಸಹ ಕೈದಿಗಳು ಒತ್ತಾಯಿಸಿದ್ರೂ ವಿನಯ್ ಮಾತ್ರ ಊಟ ಮಾಡಿಲ್ಲ. ಮತ್ತೊಂದೆಡೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪಿನಲ್ಲಿ ಕೊಲೆ ಹಿಂದಿನ ಮಹಾಸಂಚು ಮತ್ತು ವಿನಯ್ ಪಾತ್ರವನ್ನ ಎಳೆಯಾಗಿ ಬಿಚ್ಚಿಟ್ಟಿದೆ. ಯೋಗೀಶ್ ಗೌಡ ಹತ್ಯೆಗೆಂದೇ ಹೊಸ ಸಿಮ್ ಖರೀದಿ. ಬಸವರಾಜ್ ಮುತ್ತಗಿ ಜೊತೆ ಪ್ಲಾನ್ ರೂಪಿಸಿದ್ದ ವಿನಯ್. ಝಡ್ಪಿ ಮೀಟಿಂಗ್ನಲ್ಲಿ ಜಟಾಪಟಿ, ಇಬ್ಬರ ಮಧ್ಯೆ ವೈರತ್ವ. ಯೋಗೀಶ್ ಗೌಡ ಕೊಲೆಗೆಂದೇ ವಿನಯ್ ತಮ್ಮ ಪತ್ನಿ ಶಿವಲೀಲಾ ಕುಲಕರ್ಣಿ ಹೆಸರಿನಲ್ಲಿ ಹೊಸ ಸಿಮ್ ಖರೀದಿಸಿದ್ದ. ಅದೇ ನಂಬರ್ನಿಂದಲೇ ಆರೋಪಿ ಬಸವರಾಜ್ ಮುತ್ತಗಿ ಜೊತೆ 94 ಬಾರಿ ವಿನಯ್ ಮಾತನಾಡಿದ್ದ. ಅವರಿಬ್ಬರು ಸೇರಿಯೇ ಹತ್ಯೆಗೆ ಸ್ಕೆಚ್ ಹಾಕಿದ್ರು. ಮರ್ಡರ್ ಬಳಿಕ 6 ತಿಂಗಳ ಅವಧಿಯಲ್ಲಿ ಮುತ್ತಗಿ ಜೊತೆ 57 ಸಲ ಭೇಟಿಯಾಗಿದ್ದು ಸಿಡಿಆರ್ ಟವರ್ ಲೊಕೇಶನ್ ಮೂಲಕ ಸಿಬಿಐ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ಮುತ್ತಗಿ ಮತ್ತು ಆತನ ಬಾಬಾ ಚಂದ್ರಶೇಖರ್ ಇಂಡಿಗೆ ವಿನಯ್ ಸುಪಾರಿ ನೀಡಿದ್ದ. ಆದರೆ ಬಸವರಾಜ್ ಮುತ್ತಗಿ ಮುಂದೆ ಮಾಫಿ ಸಾಕ್ಷ್ಯ ಆಗಿದ್ದೆ ವಿನಯ್ಗೆ ಮುಳುವಾಗಿತ್ತು. ಯೋಗೀಶ್ ಗೌಡ ಹತ್ಯೆಗೆ ಮೂಲ ಕಾರಣ 2016ರ ಏಪ್ರಿಲ್ 23ರಂದು ನಡೆದಿದ್ದ ಜಿಲ್ಲಾ ಪಂಚಾಯತ್ ಸಭೆ. ಅವತ್ತು ಯೋಗೀಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಇದೇ ವಿಚಾರಕ್ಕೆ ವೈರತ್ವ ಉಂಟಾಗಿ ದಿನೇ ದಿನೇ ಯೋಗೀಶ್ ಗೌಡ ವರ್ತನೆ ಮಿತಿ ಮೀರಿದೆ ಅಂತ ವಿನಯ್ ಸಿಟ್ಟಾಗಿದ್ದ. ಆತನನ್ನ ಮುಗಿಸಬೇಕೆಂದು ನಿರ್ಧರಿಸಿದ್ದ ವಿನಯ್ ತನ್ನ ಡೈರಿ ಬಳಿ ಮುತ್ತಗಿಯನ್ನ ಕರೆಸಿಕೊಂಡು ಸಂಚು ರೂಪಿಸಿದ್ದ. ಧಾರವಾಡ ಬಾಯ್ಸ್ ಹೆಸರಿನ ಟೀಮ್ ಕಟ್ಟಿದ್ದ ಗ್ಯಾಂಗ್. ಕೊಲೆಗೆ ಒಂದು, ಶರಣಾಗತಿಗೆ ಇನ್ನೊಂದು ತಂಡ. ಧಾರವಾಡ ಬಾಯ್ಸ್ ಟೀಮ್ ಮತ್ತು ಹೊರಗಿನ ವ್ಯಕ್ತಿಗಳನ್ನ ಬಳಸಿ ಕೊಲೆಗೆ ಪ್ಲಾನ್ ರೂಪಿಸಿದ್ರು. ಕೊಲೆಗೆ ಸುಮಾರು 20 ಲಕ್ಷ ಹಣ ನೀಡಲು ಒಪ್ಪಿಗೆ ನೀಡಲಾಗಿತ್ತು. ನಿಜವಾದ ಹಂತಕರನ್ನ ರಕ್ಷಿಸುವ ಸಲುವಾಗಿ A1 ರಿಂದ A7 ಆರೋಪಿಗಳನ್ನ ಪ್ಲಾನ್ನಂತೆ ಸರೆಂಡರ್ ಮಾಡಿಸಿದ್ದು ಕೂಡ ಸಿಬಿಐ ತನಿಖೆ ವೇಳೆ ಗೊತ್ತಾಗಿದೆ. ರಾಜಕೀಯ ಉದ್ದೇಶಕ್ಕಾಗಿ ಕೊಲೆಗೆ ಸಂಚು ರೂಪಿಸಿ ನಂತರ ಭೂವ್ಯಾಜ್ಯ ಎಂದು ತಿರುಚುವ ಯತ್ನ ಕೂಡ ನಡೆಸಿದ್ರು. ಪ್ರಭಾವಿ ರಾಜಕಾರಣಿಯೇ ಇರಲಿ, ಇನ್ಯಾರೇ ಇದ್ರೂ ತಪ್ಪು ಮಾಡಿದ್ರೆ ಕಾನೂನು ಕುಣಿಕೆ ತಪ್ಪಿದ್ದಲ್ಲ ಅನ್ನೋದು ವಿನಯ್ ಕುಲಕರ್ಣಿಗೆ ಈಗ ಜೈಲಿನಲ್ಲಿ ಅರ್ಥವಾಗಿರಬೇಕು. ಪ್ರಜ್ವಲ್, TV9 ಬೆಂಗಳೂರು.